ಸಾಗಲೇಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕಾಗಿ ನಾವು ಈ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. 12ನೇ ತಾರೀಕು ಮುಷ್ಕರವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಇದಕ್ಕೆ ಬೆಂಬಲವನ್ನ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಸಂಘಟನೆಗಳ ನಾಯಕರೇ, ಕಾರ್ಯಕರ್ತರೇ ಹಾಗೂ ಈ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಈ ಪ್ರಚಾರಕ್ಕಿಳಿದಿರುವಂತಹ ನಾಗರಿಕ ಬಂಧುಗಳೇ, ಇದು ಒಂದು ಚರಿತ್ರಾರ್ಹವಾದಂತಹ ಹೋರಾಟ. ಚರಿತ್ರೆಯ ಮುಖಾಂತರ ನಾವು ಹಲವಾರು ಪಾಠಗಳನ್ನು ನೋಡಬೇಕಾಗ್ತದೆ. ಹಲವಾರು ಚರಿತ್ರಾರ್ಹ ದಾಖಲೆಗಳನ್ನು ಉಲ್ಲೇಖ ಮಾಡಬೇಕಾಗ್ತದೆ. 8 ಗಂಟೆ ಕೆಲಸ ಅನ್ನುವಂಥದ್ದೇನಿದೆ, ಅದು ಕಾರ್ಮಿಕರಿಗೆ ಮೂಲಭೂತವಾದಂಥ ಒಂದು ಹಕ್ಕು. ಅದು ಸುಮಾರು 100 ವರ್ಷಗಳ ಹಿಂದೆನೇ ಸಾವಿರಾರು ಕಾರ್ಮಿಕರು ಹೋರಾಟ ಮಾಡೋದರ ಮುಖಾಂತರ ಗಳಿಸಿರುವಂತಹ ಒಂದು ಮೂಲಭೂತವಾದಂಥ ಹಕ್ಕು. 8 ಗಂಟೆ ಕೆಲಸ ಮಾಡಬೇಕು, 8 ಗಂಟೆ ಮನರಂಜನೆಗಿರಬೇಕು, ಇನ್ನು 8 ಗಂಟೆ ಏನಿರ್ತದೆ ಅದು ಅವರ ಖಾಸಗಿ ಕೆಲಸಗಳು ಹೀಗೆ ಇರಬೇಕು ಅಂತೇಳಿ. ಅದು ಒಂದು ವೈಜ್ಞಾನಿಕವಾದಂತಹ ವಿಧಾನ, ಅತ್ಯಂತ ವೈಜ್ಞಾನಿಕವಾಗಿ ನಿಗದಿಪಡಿಸಿದಂತಹ ಒಂದು ವಿಧಾನ. ಇವತ್ತೇನಾಗ್ತಾ ಇದೆ, ಅಂತಹ ಒಂದು ಕೆಲಸದ ವಿಧಾನ ಏನಿದೆ ಅದರ ಮೇಲೆ ಗದಾಪ್ರಹಾರ ನಡೀತಾ ಇದೆ. ಏನು ಹೇಳ್ತಾ ಇದ್ದಾವೆ ಇವತ್ತು ಮೋದಿ ಸರ್ಕಾರ ತಂದಿರುವಂಥ ಕಾನೂನುಗಳು, ಕಾಯ್ದೆಗಳು? 8 ಗಂಟೆ ಕೆಲಸ ಮಾಡಿದರೆ ಸಾಕಾಗೋದಿಲ್ಲ, ಮತ್ತೆಷ್ಟು ಗಂಟೆ ಕೆಲಸ ಮಾಡಬೇಕು? 12 ಗಂಟೆ ಕೆಲಸ ಮಾಡಬೇಕು. ಕಾರ್ಮಿಕರು 8 ಗಂಟೆ ಬದಲಿಗೆ 12 ಗಂಟೆ ಕೆಲಸ ಮಾಡಬೇಕು. ನಮ್ಮ ಅನುಭವ ಏನು ಇಲ್ಲಿವರೆಗೆ, 8 ಗಂಟೆ ಮೇಲೆ ಎಷ್ಟೇ ಕೆಲಸ ಮಾಡಿದ್ರು ಅದು ಬೋನಸ್ ಅಂತ. ಆದರೆ ಈಗ ಬರ್ತಾ ಇರುವಂಥ ಕಾಯ್ದೆ ಪ್ರಕಾರ ಅದು ಬೋನಸ್ ಲೆಕ್ಕಕ್ಕೆ ಬರೋದಿಲ್ಲ. 12 ಗಂಟೆ ಅನ್ನುವಂಥದ್ದೇ ಒಂದು ಮಿನಿಮಮ್ ಅವಧಿಯ ಕೆಲಸ. ಇಲ್ಲಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಬರ್ತಾ ಇದ್ದಾರೆ ಈ ಮನವಿ ಪತ್ರ ತಗೊಳ್ಳಿಕ್ಕೆ. ಅವರಿಗೆ ನಾವು ಎಲ್ಲರ ಪರವಾಗಿ ಸ್ವಾಗತ ಮಾಡೋಣ. ದಯವಿಟ್ಟು ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳೋಣ. ಸರ್, ಇದು ಕಾರ್ಮಿಕರಿಗೆ ಅಷ್ಟೇ ಅಪಾಯ ತರ್ತಾ ಇಲ್ಲ, ಕಾರ್ಮಿಕರಿಗೆ ಅಷ್ಟೇ ವಿರೋಧಿಯಾಗಿಲ್ಲ. ನಾವೇನು ಹೇಳ್ತೀವಿ, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು ಅಂತ ಏನು ಕರಿತೀವಿ, ಅಂಥ ಕೈಗಾರಿಕೆಗಳೆಲ್ಲ ಮುಳುಗೋಗುವಂಥ ರೀತಿ ಒಳಗಡೆಗೆ, ಕಾರ್ಪೊರೇಟ್ ಹಿತಾಸಕ್ತಿಯನ್ನು ಕಾಪಾಡುವಂಥ ರೀತಿ ಒಳಗಡೆಗೆ ಈ ಇಂಡಸ್ಟ್ರೀಸ್ ಕಾನೂನುಗಳು ಬರ್ತಾ ಇದ್ದಾವೆ. ಹಾಗಾಗಿ ಮೊದಲು ನಾವು ಮುಳುಗ್ತೀವಿ ಕಾರ್ಮಿಕರು, ಆನಂತರ ನೀವು ಮುಳುಗ್ತೀರಾ. ಮೊದಲು ನಮ್ಮ ದೋಣಿ ಈ ದಾಳಿಗೆ ಸಿಲುಕೋದಾದರೆ ಎರಡನೇದು ನಿಮ್ಮದೇ ಆಗಿರ್ತದೆ. ದಯವಿಟ್ಟು ಈ ಮುಷ್ಕರಕ್ಕೆ ತಾವುಗಳು ಕೂಡ ಬೆಂಬಲ ಕೊಟ್ಟು ಈ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಕೂಡ ಉಳಿಬೇಕು. ಹಾಗಾಗಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ. ಈಗ ನಮ್ಮ ವೆಂಕಟೇಶ್ ಅವರು ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಒಂದು ಕೈ ಹಾಕಿ. ನೀವು ಸಹಕಾರ ಕೊಡಬೇಕು ಸರ್, ದಯವಿಟ್ಟು ಬಂದಲ್ಲಿ ಭಾಗವಹಿಸಬೇಕು. ಇವತ್ತು ನಾವಿಲ್ಲಿ DIA ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಅಧ್ಯಕ್ಷರಿಗೆ ನಾವು ಈ ಮನವಿಯನ್ನು ಸಲ್ಲಿಸಿದ್ದೀವಿ. ದಯಮಾಡಿ ಅವರು ಸಹ ಫೆಬ್ರವರಿ 12ನೇ ತಾರೀಕು ಈ ಮುಷ್ಕರದಲ್ಲಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ಸವಿನಯವಾಗಿ ನಾವು ಅವರನ್ನ ಮನವಿಯನ್ನ ಸಲ್ಲಿಸಿದ್ದೀವಿ. ಅವರು ಸಹ ಮನವಿ ಸ್ವೀಕರಿಸಿ ಒಂದೆರಡು ಮಾತಾಡಬೇಕು ಅಂತ ಮನವಿ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ಓಕೆ, ಒಂದು ಕರೆಕ್ಷನ್ ಇದರಲ್ಲಿ. ನಾನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಫಾರ್ ದಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ನು. ನೀವೇನು ಕೊಡ್ತೀರಾ ಮನವಿ, ಅದನ್ನು ನಮ್ಮ ಎಲೆಕ್ಟೆಡ್ ಬಾಡಿಗೆ ನಾನು ರೆಫರ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಸೇಮ್ ಥಿಂಗ್ ಎಲ್ಲ ಇಂಡಸ್ಟ್ರೀಸ್ಗೂ ಕೂಡ ಕಳಿಸ್ಕೊಡ್ತೀವಿ. ಸೊ ಡಿಸಿಷನ್ ಈಸ್ ಲೆಫ್ಟ್ ಟು ದಿ ಇಂಡಸ್ಟ್ರೀಸ್. ಏನಪ್ಪ, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು ಸರ್. ಈಗ ಈ ಮನವಿ